ನಾನು ಒಂದು 1000 ರೂಪಾಯಿ ದುಡಿತಿದ್ದೀನಿ ಅಂದರೆ ಯಾವ ಕಾಲದಲ್ಲಿ ಎಷ್ಟು ಖರ್ಚಾಗ್ತಿತ್ತು, ಯಾವ ಕಾಲದಲ್ಲಿ ಎಷ್ಟು ಕಡಿಮೆ ಖರ್ಚಾಗ್ತಿದೆ, ಇಷ್ಟು ಮಾತ್ರ ಜನಸಾಮಾನ್ಯರ ಲೆಕ್ಕಾಚಾರಕ್ಕೆ ಬೇಕಾಗಿರೋ ವಿಚಾರ. ಈಗ ನಾನು ಪಟ್ಟಿ ಕೊಟ್ಟೆ ಸರ್, ಯಾರು ನೋಣೆ ಮಾಡೋದು? ಈಗ ಕಾಂಗ್ರೆಸ್ BJP ಕೇಳಿದ್ರೆ ಪರಸ್ಪರ ಆರೋಪ ಪ್ರತ್ಯಾರೋಪ. ಬಟ್ ಜನಸಾಮಾನ್ಯರಿಗೆ ಬೇಕಾಗಿರೋದು ಉತ್ತರ ಸರ್, ಆರೋಪ ಪ್ರತ್ಯಾರೋಪ ಅಲ್ಲ. ನೋಡಿ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಅತ್ಯುತ್ತಮವಾಗಿದೆ. ಇವತ್ತು ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು ಅದು ರಾಜ್ಯದಲ್ಲಿ ಸಾಮಾನ್ಯ ಜನತೆಗೆ. ಮೊದಲನೇದಾಗಿ 50,000 ರೂಪಾಯಿ ಸಂಬಳ ತರ್ತಕ್ಕಂಥವನು ಕೂಡ ಇವತ್ತು ದಿನನಿತ್ಯದ ಬಳಕೆಯ ವಸ್ತುಗಳು ಯಾವುದೇ ಆಗಿರಲಿ ಎಲ್ಲ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ ಅನ್ನೋದು ಸ್ಪಷ್ಟ. ಹಿಂದಿನ ಸರ್ಕಾರಗಳಿಗೆ ಹೋಲಿಸ್ಕೊಂಡ್ರೆ ಒಂದೊಂದರಲ್ಲಿ ಸರಿಸುಮಾರು 40%, 50%, 100% ಕೂಡ ಏರಿಕೆ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಅತಿ ಹೆಚ್ಚು ದುಬಾರಿ ಯಾವುದಾದ್ರೂ ಮೆಟ್ರೋ ಭಾರತ ದೇಶದಲ್ಲಿದ್ದರೆ ಅದು ಬೆಂಗಳೂರು. ದಯಮಾಡಿ, ಯಾಕೆ ಅಂತಂದರೆ ಇಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂಥ ದೇಶ ಅಥವಾ ನಗರ ಯಾವುದಾದಿದ್ರೆ ಭಾರತ ದೇಶದಲ್ಲಿ ಕರ್ನಾಟಕ, ಅದು ಬೆಂಗಳೂರು. ಮೇಡಮ್ ನೋಡಿ, ಫಸ್ಟ್ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತು ಒಂದು ಕಾರಲ್ಲಿ ನೀವೇನಾದರೂ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಹೋಗಬೇಕು ಅಂದರೆ ಸರಿಸುಮಾರು 10 ಗಂಟೆಗಳ ಕಾಲ ಸಮಯ ತಗೊಳ್ಳುತ್ತೆ. 10 ಗಂಟೆಗಳ ಕಾಲ ತಗೊಳ್ಳುತ್ತೆ. ಕಳೆದ ಬಾರಿ ಜನಗಳೇನು ಮಾಡಿದ್ರು, ಮೆಟ್ರೋಲ್ಲಿ ಒಂದು ಸ್ವಲ್ಪ ನಮಗೆ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಯಾವ ಒಂದು ಮೆಟ್ರೋದನ್ನು ಕಳೆದ ವರ್ಷ 71%, ಶೇಕಡ 100%, 101% ಜಾಸ್ತಿ ಮಾಡ್ತೀವಿ ಅಂದರೂ ಕಾರಣ ಕೇಳಿದ್ವಿ. 7 ವರ್ಷಗಳಿಂದ ಜಾಸ್ತಿ ಮಾಡಿಲ್ಲ, ಒಂದೇ ಸತಿ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ 71% ಮಾಡಿದ್ವಿ. 71% ಮಾಡಿದ್ರೂ ಕೂಡ ಇವತ್ತು ಕೂಡ ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದರೆ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳು ವಿಳಂಬ. ನಿಮ್ಗೊಂದು ಮಾತನ್ನು ಹೇಳ್ತೀನಿ ಮೇಡಮ್, ಇದು ಫೇಸ್ 2 ಅಲ್ಲಿ 26,405 ಕೋಟಿ ರೂಪಾಯಿ ಅದು ಫಿಕ್ಸ್ ಆಗಿದ್ರೆ ಕಾಮಗಾರಿ ಮುಗಿಯೋಷ್ಟರಲ್ಲಿ 14,000 ಕೋಟಿ ರೂಪಾಯಿ ಜಾಸ್ತಿ ಆಯಿತು. ಇದನ್ನೆಲ್ಲ ಏನಾದರೂ ಕೇಳಕ್ಕೆ ಹೋದರೆ ಇದನ್ನೆಲ್ಲ ನಾವು ರಿಕವರಿ ಮಾಡ್ಕೋಬೇಕು ಅಂತಾರೆ. ಯಾರೋ ನೀವೇನೋ ಮಾಡ್ಕೊಂಡಿರೋದಕ್ಕೆ ಇಲ್ಲಿ ಜನಗಳ ಮೇಲೆ ನೀವು ಆಗ್ತಾ ಇರ್ತಕ್ಕಂಥದ್ದು ಯಾವ ರೀತಿ ಇದು ಉತ್ತಮವಾಗಿ ಕಾಣುತ್ತೆ? ಒಂದಾಯಿತು. ಎರಡನೇದು, ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಹೇಳ್ತಾ ಇದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ನನಗೇನು ಗೊತ್ತಿಲ್ಲ ಅಂತಕ್ಕಂಥ ಸ್ಥಿತಿಲಿದ್ದಾರೆ ಅಂತಂದರೆ ಇವ್ರು ರಾಜ್ಯದಲ್ಲಿದ್ದಾರೋ ಬೇರೆ ಕಡೆ ಇದ್ದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ, ನೀವಾಗಲೇ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ನಾನು ಕಳೆದ ಸರ್ಕಾರಕ್ಕೆ ಸ್ವಲ್ಪ ಕಂಪ್ಯಾರಿಸನ್ ಮಾಡೋದಾದರೆ ಡೀಸೆಲಲ್ಲಿ ಸರಿಸುಮಾರು 5.5% ಹೆಚ್ಚಳ ಮಾಡಿದ್ದಾರೆ ಪ್ರತಿ ಲೀಟರ್ಗೆ. ಬರ್ತಾ ಇದೆಯಲ್ಲ, ವಾಹನ ನೋಂದಣಿ ಆಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮ್ ವಿಷಯದಲ್ಲಂತೂ ಸರಿಸುಮಾರು 25,000ರಿಂದ 3 ಲಕ್ಷಕ್ಕೆ ಕೊಂಡೋಯ್ತು. ಪಹಣಿ ಅಂತೂ 100% ಜಾಸ್ತಿ ಆಗೋಯ್ತು. ಬಿಯರ್ ಇವತ್ತು ಮೇಡಮ್ ಸರಿಸುಮಾರು 200 ರೂಪಾಯಿ ಆಗಿದೆ ಮೇಡಮ್. ಬಡವ ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲಾದರೂ ಕಷ್ಟಪಟ್ಟು 300 ರೂಪಾಯಿ ತಂದರೆ ಅವ್ನ ಮೈಕೈ ನೋವಿದೆ ಅಂತ ಕುಡಿಯೋದು ಸಹಜ ಸಾಮಾನ್ಯ. 200 ರೂಪಾಯಿ ಒಂದು ಬೀರ್ ಮಾಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರದ ಘನತೆ ಅಂತಕ್ಕಂಥ ಮತ್ತೊಂದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಪೆಟ್ರೋಲು ಕೋಟ್ಯಾಂತರ ವಾಹನಗಳು ಇವತ್ತು ನೋಡಿ ಖಾಸಗಿ ಸಾರಿಗೆನ ಸರ್ವನಾಶ ಮಾಡಾಕ್ಬಿಟ್ರು ಇವರು. ಯಾವುದೇ ಕಾರಣಕ್ಕೂ ಉಚಿತ ಬಸ್ಗಳು ಕೊಡ್ತಾ ಇರ್ತಕ್ಕಂಥ ನಾನು ಕೆಟ್ಟದು ಅಂತಕ್ಕಂಥದ್ದು ಹೇಳ್ತಾ ಇಲ್ಲ. ಇದಕ್ಕೆ ಪ್ಯಾರಲಲ್ ಆಗಿ ಖಾಸಗಿ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಖಾಸಗಿ ಸರ್ಕಾರಿ ವಾಹನಗಳ ಪರಿಸ್ಥಿತಿನ ಹೀನಾಯ ಮಾಡಿಕ್ಬಿಟ್ರು. ಯಾಕೆ ಅಂತಂದರೆ ಎಲ್ಲ ಇವರು ಹೋಗ್ತಾ ಇರ್ತಕ್ಕಂಥ ಕೋಟ್ಯಾಂತರ ಜನ ಇವತ್ತು ಉಚಿತ ಬಸ್ಗಳಲ್ಲಿ ಹತ್ತಾ ಇರೋದ್ರಿಂದ ಅವ್ರಿಗೂ ಪರ್ಯಾಯವಾಗಿ ಏನೋ ಕಲ್ಪಿಸ್ಕೊಡ್ಬೇಕಾಗಿತ್ತಲ್ಲ, ಅಲ್ಲೂ ಹಾಳು ಮಾಡಿದ್ರು. ಮತ್ತು ಯಾವುದು ಬಸ್ ಟಿಕೆಟ್ ದರ BMRC ಯಾವುದು KSRTC ಆಗಿರ್ಬೋದು, BMRC ಎರಡೂ ಜಾಸ್ತಿ ಮಾಡಿದ್ರು. ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕ ಒಂದೊಂದು ಹೇಳ್ಕೊಂಡೋದ್ರೆ ದೊಡ್ಡ ಪಟ್ಟಿ ಇದೆ. ಈ ರೀತಿ ದಿನನಿತ್ಯದ ವಸ್ತುಗಳ ಬಳಕೆ ಮಾಡ್ತಕ್ಕಂಥ ಜನಸಾಮಾನ್ಯರ ಮೇಲೆ ಪ್ರತಿಯೊಂದನ್ನು ಇವರು ಹೆಚ್ಚಳ ಮಾಡಿ ಇವತ್ತು ಏನಂತ ಹೇಳ್ತಾ ಇದ್ದಾರೆ, ಇದು ರಾಜ್ಯ ಸರ್ಕಾರದ್ದು ಅಥವಾ ಯಾರು ಇದು ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ ಆ ಒಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಂತ ಯಾವ ಬಾಯಲ್ಲಿ ಇವ್ರು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಮೇಡಮ್, ಜನಸಾಮಾನ್ಯರು ಇವತ್ತು ಬೆಂಗಳೂರಲ್ಲಿ ಬದುಕೋದಕ್ಕೆ ಯಾವುದೇ ಕಾರಣಕ್ಕೂ ಸರಿಸುಮಾರು 1 ಲಕ್ಷ ರೂಪಾಯಿ ದುಡಿಬೇಕಾಗ್ತದೆ. 10,000, 15,000, 20,000 ಬರ್ತಕ್ಕಂಥವ್ರು ಹೆಂಗೆ ಜೀವನ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಆಗಿರೋದು. ಇದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆ ಅಂತಕ್ಕಂಥದ್ದು ಸ್ಪಷ್ಟ. ಸರಿ, ನಂದನ್ ಕಶ್ಯಪ್ ಅವರೇ, ನೀವು ಬರ್ಲಿಕ್ಕೆ ಮುಂಚೆ ಒಂದು ಪಟ್ಟಿ ಓದಿದೆ, BJP ಅವರಿಗೆ ಪ್ರಶ್ನೆ ಕೇಳಿದೆ. ನೀವು ಬಂದ್ರೆ ಇನ್ನೊಂದು ಪಟ್ಟಿ, ಅದರಲ್ಲಿ ಕೆಲವೊಂದಷ್ಟು ಅಂಶವನ್ನ ನಾಗೇಂದ್ರ ಅವರು ಹೇಳಿದ್ರು. ಡೀಸೆಲ್ BJP ಅವಧಿಗೂ ಈಗಲೂ ಕಂಪೇರ್ ಮಾಡಿದ್ರೆ 5.5 ರೂಪಾಯಿ ಹೆಚ್ಚಿಗೆ, ಪೆಟ್ರೋಲ್ 3 ರೂಪಾಯಿ ಹೆಚ್ಚಿಗೆ, ಹಾಗೆ ಹಾಲು 38 ರೂಪಾಯಿ ಇತ್ತು, ಈಗ 48 ರೂಪಾಯಿ ಆಗಿದೆ. ವೆಹಿಕಲ್ ರಿಜಿಸ್ಟ್ರೇಷನ್ 3% ಹೈಕ್ ಆಗಿದೆ. ರೈತರು ಬಳಸುವ ಟ್ರಾನ್ಸ್ಫಾರ್ಮರ್ 25,000 ಇದ್ದಿದ್ದು 3 ಲಕ್ಷ ಆಗಿದೆ. ಪಹಣಿ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಬಿಯರ್ 70% ಹೈಕ್ ಆಗಿದೆ. ಮುದ್ರಾಂಕ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಹೊಣೆ ಯಾರು? ನಾನು ನೀವೇ ಅಂತ ಹೇಳ್ತಿಲ್ಲ, ಹೊಣೆ ಯಾರು? ನೋಡಿ ಮೇಡಮ್, BJPಯವರು JDS ಅವ್ರಿಗೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತನಾಡುವ ನೈತಿಕತೆ ಕಳ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಯಕ್ಕೆ ಬರಬೇಕಾದ ಡೆವಲ್ಯೂಷನ್ ಫಂಡು, ಅನುದಾನ, GST ಬರಬೇಕಾದ ಬಾಕಿಗಳ ಬಗ್ಗೆ ತರಿಸ್ಬಿಟ್ಟು
ಆಮೇಲೆ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕು. ಏನಕ್ಕೆ ಅವ್ರದ ಕೇಂದ್ರ ಸರ್ಕಾರನೇ ಇವತ್ತು ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟಿತ್ತು ಇದು ಬ್ಯಾರಲ್ಲು 130 ರೂಪಾಯಿ ಇತ್ತು. ಮನಮೋಹನ್ ಸಿಂಗ್ ಅವ್ರು ಇದ್ದಾಗ ನಾವು ಲೋಡ್ ಮಾಡ್ತಿದ್ವಿ ಟ್ಯಾಕ್ಸು 10-12%. ಇವತ್ತು ಎಷ್ಟು ಲೋಡ್ ಮಾಡ್ತಿದ್ದಾರೆ? 20% ಲೋಡ್ ಮಾಡ್ತಿದ್ದಾರೆ. ನಮ್ಮ ಕಾಲದಲ್ಲಿ LPG 450 ರೂಪಾಯಿ ಕೊಡ್ತಾ ಇದ್ವಿ. ಇವತ್ತು ಅದೇ LPG 900 ರೂಪಾಯಿ 1000 ರೂಪಾಯಿ ಆಗಿದೆ. ಇವತ್ತು ಬೆಂಗಳೂರಿಂದ ಬೆಳಗಾಂಗೋ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಜನ ಫ್ರೀಯಾಗಿ ಹೋಗ್ತಾ ಇದ್ರು ರೋಡಲ್ಲಿ. ಇವತ್ತು ಟೋಲ್ ಕಟ್ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಇವಾಗ ರಾಜ್ಯಕ್ಕೆ ಬರ್ತಾ ಇರೋ ಅನುದಾನದಿಂದ ಎಷ್ಟು ಮಟ್ಟಿಗೆ ಹೊಡೆತ ಬಿದ್ದಿದೆ ಅಂತ ಫಸ್ಟ್ ಅದ್ರ ಬಗ್ಗೆ ಚಿಂತನೆ ಮಾಡಲಿ. ಇವಾಗ ಫೇರ್ ಫಿಕ್ಸೇಷನ್ ಕಮಿಟಿ ಮೆಟ್ರೋದು ಒಂದು ಇಂಡಿವಿಜುವಲ್ ಬಾಡಿ, ಅವರು ಒಂದು ಫಿಕ್ಸ್ ಮಾಡ್ಕೊಂಡು ಮಾಡ್ತಾರೆ. ಇವಾಗ ಇದು ಮೆಟ್ರೋಗೆ ಬರೀ ನಮಗೆ ಕೇಂದ್ರ ಸರ್ಕಾರದಿಂದ ಅದು 10% ಬರೋದು, ಅದು ಲೋನ್ ಮೂಲಕ ಅದನ್ನು ನಾವು ರಾಜ್ಯ ಸರ್ಕಾರ ವಾಪಸ್ ಕೊಡಬೇಕು. ಸ್ವಂತ ಕಾಲ್ನಲ್ಲಿ ಮೆಟ್ರೋನು BMRCಯಲ್ಲೂ ನಿಂತ್ಕೋಬೇಕು. ಮುಂದಿನ ಪ್ರಾಜೆಕ್ಟ್ಗಳಿಗೂ ಅದು ಹಣ ಒಂದು ತೂಗಿಸ್ಕೊಂಡು ಮಾಡಬೇಕು. ಹಾಗಾಗಿ ಮಾಡಿದ್ದಾರೆ. ಇದೇ ಡೆಲ್ಲಿ ಮೆಟ್ರೋಗೆ ಕರ್ನಾಟಕದಲ್ಲಿ ಇರುವ ಬೆಂಗಳೂರಿನಲ್ಲಿರುವ ಮಾನದಂಡನೆ ಇದು ಡೆಲ್ಲಿಲೂ ಫಿಕ್ಸ್ ಆಗಿದೆ. ಅವ್ರದೇ ರಾಜ್ಯ ಸರ್ಕಾರ ಅಲ್ವೇ? ಇವತ್ತು ಅವ್ರದೇ ರಾಜ್ಯ ಸರ್ಕಾರ ಇರಬೇಕಾದ್ರೆ ಅದಕ್ಕೆ ಕೊಟ್ಟಿದ್ದಾರೆ, ಇದು ಗ್ಯಾರಂಟಿ ಕೊಟ್ಟಿದ್ದಾರೆ, ಅದಕ್ಕೆ ಮಾಡಿದ್ದಾರೆ, ಇದನ್ನ ಮಾಡಿದ್ದಾರೆ ಅಂತ ನಮ್ಮ JDS ಮಿತ್ರರು ಹೇಳ್ತಾ ಇದ್ರು. ನಾಗೇಂದ್ರ ಅಣ್ಣ ಅವ್ರು ಹೇಳ್ತಿದ್ರು. ನಾಗೇಂದ್ರ ಅಣ್ಣ ಅವರೇ, ಸ್ವಲ್ಪ ನೀವು ಇವಾಗ NDA ನರೇಂದ್ರ ಮೋದಿ ಅವ್ರ ಪಕ್ಕ ನಿಮ್ಮ ಕುಮಾರಸ್ವಾಮಿ ಅವ್ರು ಕೂತ್ಕೋತಾರೆ. ದಯವಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಸ್ವಲ್ಪ ಮೋದಿ ಅವ್ರಿಗೆ ಹೇಳಬೇಕು, ನಿಮ್ಮದೇ ಟ್ರಿಬಲ್ ಇಂಜಿನ್ ಸರ್ಕಾರ ಡೆಲ್ಲಿಲಿದೆ, ಮಧ್ಯಪ್ರದೇಶದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಯಾಕೆ ಅವ್ರಿಗೆ ಒಂದು ಈ ನಮ್ಮ ಗ್ಯಾರಂಟಿ ಯೋಜನೆಗಳ ಥರ ಜಾರಿ ಮಾಡೋಕ್ಕೆ ಯಾಕಾಗಿಲ್ಲ? ಏನಕ್ಕೆ 1 ತಿಂಗಳು ಕೊಡಿಸ್ಬಿಟ್ಟು ನಿಲ್ಲಿಸ್ಬಿಡ್ತೀಯಾರಲ್ಲಿ? ನೈತಿಕತೆ ಇರಬೇಕು, ಒಂದು ಬದ್ಧತೆ ಇರಬೇಕು. ಎಲ್ಲಾನು ಸರಿದೂಗಿಸ್ಕೊಂಡು ನಾವು ಮಾಡ್ತಿದ್ದೀವಿ, ಜನರು ಬದುಕು ಹಸನಾಗಲಿ ಅಂತ ನಾವು ಗ್ಯಾರಂಟಿ ಯೋಜನೆಗಳು ತಂದಿರೋದು ಹೊರತು ಯಾರಿಗೂ ಹೊರೆ ಆಗಲಿ ಅಂತಲ್ಲ. ಬೆಲೆ ಏರಿಕೆ ಬಗ್ಗೆ ನೈತಿಕತೆ ಬಗ್ಗೆ ಮಾತಾಡುವ ನೈತಿಕತೆ ಬಿಜೆಪಿ ಅವರಿಗೆ ಇಲ್ಲವೇ ಇಲ್ಲ. ಬಗ್ಗೆ ಯಾರು ಚರ್ಚೆನೆ ಮಾಡಿರ್ಲಿಲ್ಲ. ನೀವು ಪ್ರಸ್ತಾಪ ಮಾಡಿದ್ರಿ, ಫೇರ್ ಎನ್ ಆಫ್. ಬಟ್ ಸ್ಟಿಲ್ ನೀವು ಡೆವಲ್ಯೂಷನ್ ಬಗ್ಗೆ ಹೇಳ್ತಿದ್ರಿ ಸರ್. ನನಗೆ ಗೊತ್ತಿರೋ ಮಾಹಿತಿ ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ, ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ. ರಾಜ್ಯ ಸರ್ಕಾರಕ್ಕೆ ಬಂದೆ ಸುರ್ಬಿ ಅವರೇ, ರಾಜ್ಯ ಸರ್ಕಾರಕ್ಕೆ ಬರೋದು 50,000 to 60,000 ಕೋಟಿ ಅಂತ ಅನ್ಕೊಳ್ಳೋಣ ಸರ್. ಕರ್ನಾಟಕದ ಬಜೆಟ್ ಇರೋದು 3 ಲಕ್ಷ ಕೋಟಿ. ಅಂದ್ರೆ ಇಲ್ಲಿ ಬೆಲೆ ಏರಿಕೆ ಅಥವಾ ಇಲ್ಲಿ ಸರ್ಕಾರಿ ಮಕ್ಕಳಿಗೆ ಶೂ ಸಿಗ್ತಿಲ್ಲ, ಪುಸ್ತಕ ಸಿಗ್ತಿಲ್ಲ ಅಂದ್ರೆ ಕೇಂದ್ರದಿಂದ ದುಡ್ಡು ಕೊಡದೇ ಇರೋದು ಮಾತ್ರ ಕಾರಣನಾ ಸರ್? ಅಂದ್ರೆ ನಮ್ಮ ರಾಜ್ಯದ ಬಜೆಟ್ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡುವ ಟ್ಯಾಕ್ಸ್ ರಿಟರ್ನ್ಸ್ ನ ಮೇಲೆ ಡಿಪೆಂಡ್ ಆಗಿದೆಯಾ? ನೋಡಿ, ಇವಾಗ ನಿಮ್ಗೆ ಗೊತ್ತು ರಾಜ್ಯದಿಂದ ಎಷ್ಟು ರೂಪಾಯಿ ಹೋಗ್ತಾ ಇದೆ ಮೇಡಮ್? ಹೇಳಿ ದಯವಿಟ್ಟು. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸತಿ ರಾಜ್ಯ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚಿಗೆ 16 ಕಮಿಷನ್ ಬರ್ತಾ ಇದೆ. ಭಿಕ್ಷೆ ಕೊಡ್ತಿಲ್ಲ, ಕಡಾಖಂಡಿತವಾಗ್ಲೂ ಕೇಳ್ತಿಲ್ಲ. ನಾನು ಕಡಾಖಂಡಿತವಾಗ್ಲೂ ಹೇಳ್ತಿಲ್ಲ. ನಾನು ಕನ್ನಡಿಗರಾಗಿ ನಾನು ಕೇಳ್ತಿರೋ ಪ್ರಶ್ನೆ, ರಾಜ್ಯ ಸರ್ಕಾರದ ಬಜೆಟ್ ಪ್ರಾದೇಶಿಕ ಪಕ್ಷವಾಗಿ ಮಂಡಿ ಊರಿ ನರೇಂದ್ರ ಮೋದಿ ಮುಂದೆ ಮಲ್ಕೊಂಡ್ಬಿಟ್ಟಿದ್ದೀರಾ. ನಮ್ಮ ಮುಂದೆ ಯಾರು ಕಾಲು ಊರಿದ್ರು ಅಂತ ಇತಿಹಾಸ ಇದೆ. ನಮ್ಮ ಮುಂದೆ ಕಾಲು ಯಾರು ಮಂಡಿ ಊರಿದ್ರು ಅಂತ ದೇವೇಗೌಡರ ಜೀವಿತ ಬೇರೆ ಆಗಿಲ್ಲ ಅಂತಕ್ಕಂಥ ಮಂಡಿ ಊರಿದ್ದು ಇತಿಹಾಸ ನಮ್ಮ ಹತ್ರ ಇದೆ. ನಿಮಗೆ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಕಾಳಜಿ ಮಂಡಿ ಊರಿದ್ರಿ ಅವರೇ ಈ ರಾಜ್ಯದಲ್ಲಿ ಮಂಡಿ ಊರಿ ವಿಷಯಕ್ಕೆ ಬನ್ನಿ, ವಿಷಯಕ್ಕೆ ವಾಪಸ್ ಬನ್ನಿ. ಇಲ್ಲ ಕೇಳಿ ಈ ಕಚ್ಚಾಟ ನನಗ್ ಬೇಕಾಗಿರೋ ಕಾಮನ್ ಪ್ರಶ್ನೆ ಬೇಡ, ಯಾರು ವಿಷಯಾಂತರ ಮಾಡೋದು ಬೇಡ. ಇವತ್ತು ಜನಸಾಮಾನ್ಯರಿಗೆ ಸಂಬಂಧಪಟ್ಟ ಪ್ರಶ್ನೆ ಇಲ್ಲ. ನನ್ನ ಕಾಳಜಿ ಇದೆ ವಿಷಯ. ನಾಗೇಂದ್ರ ಸರ್ ಪ್ಲೀಸ್, ನಾಗೇಂದ್ರ ಸರ್ ಕಾಮ್ ಡೌನ್. ಮೊದಲೇ ನನ್ ಗಂಟ್ಲು ಸರಿ ಇಲ್ಲ. ಪರ್ಸನಲ್ ಮನವಿ, ಕಿರ್ಚಾಟ ಬೇಡ. ನನ್ ಸಿಂಪಲ್ ಪ್ರಶ್ನೆ ಇತ್ತು ಸರ್. ರಾಜ್ಯ ಸರ್ಕಾರದ ಬಜೆಟ್ ಕಂಪ್ಲೀಟ್ ಆಗಿ ಕೇವಲ ಕೇಂದ್ರದಿಂದ ವಾಪಸ್ ಬರುವ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಹೇಳಿ ಅಂತ ಕೇಳಿದೆ. ಅದ್ರ ಮೇಲೆ ಮಾತ್ರ ಡಿಪೆಂಡ್